ಎಲ್ಲರೂ ಚೆನ್ನಾಗಿರೋ ಅನ್ಕೋತೀನಿ. ಟೆಕ್ ಇನ್ ಗುಲ್ಬರ್ಗ ಚಾನಲ್ಗೆ ಸ್ವಾಗತ. ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ನ ಕ್ಲಿಕ್ ಮಾಡ್ಕೊಂಡು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವೀಡಿಯೋನಲ್ಲಿ ನಾನು ಹೇಳ್ಕೊಡ್ತಾ ಇರ್ತೀನಿ SSP ಸ್ಕಾಲರ್ಶಿಪ್ ಬಗ್ಗೆ. ನಾನು ಅಪ್ಡೇಟ್ನ ಬಿಟ್ಟಿದ್ದಾರೆ, SSP ರೋಲ್ ಔಟ್ ಮಾಡಿದ್ದಾರೆ SSP ಕಡೆಯಿಂದ. ಅದು ಯಾವ ಅಪ್ಡೇಟ್ ಅಂತ ತೋರಿಸ್ತೀನಿ ನೋಡಿ. ಇವಾಗ ಹಲವಾರು ಜನ ಕೇಳ್ತಾ ಇದ್ದೀರಾ, ಅದರಲ್ಲಿ ಇನ್ಕಮ್ ಆ್ಯಂಡ್ ಕಾಸ್ಟ್ ಡೀಟೇಲ್ ಹೇಗೆ ಆ್ಯಡ್ ಮಾಡೋದು ಅಂತೇಳಿ ಕೇಳ್ತಾ ಇದ್ದೀರಾ. ಇನ್ಕಮ್ ಆ್ಯಂಡ್ ಕಾಸ್ಟ್ ಡೀಟೇಲ್ನ ಆ್ಯಡ್ ಮಾಡಿ ಅಂತೇಳಿ ಬಿಟ್ಟಿದ್ದಾರೆ. ಅದು ರೈತ ವಿದ್ಯಾನಿಧಿಗೆ ಸಂಬಂಧಪಟ್ಟಾಗಿ ಇರುತ್ತೆ. ಅದು ಯಾವುದೇ ಇನ್ಕಮ್ ಡೀಟೇಲ್ ಏನು ಆ್ಯಡ್ ಮಾಡಿರಲ್ಲ, ಹಲವಾರು ಜನ ಜನರಲ್ ಕ್ಯಾಟಗರಿಸಿರು ಅವರು ಆ್ಯಡ್ ಮಾಡ್ಕೊಳ್ಳಿ. ರೈತ ವಿದ್ಯಾನಿಧಿಗೆ ಸಹಾಯವಾಗುತ್ತೆ, ರೈತ ವಿದ್ಯಾನಿಧಿ ಬರುತ್ತೆ ಅಮೌಂಟು. ಅದಕ್ಕೆ ಆ್ಯಡ್ ಮಾಡಿ ಅಂತೇಳಿ ಫೆಬ್ರವರಿ 29ನೇ ತಾರೀಕು ತನಕ ಲಾಸ್ಟ್ ಡೇಟ್ನ ಕೊಟ್ಟಿದ್ದಾರೆ. ಎಲ್ಲರ ಕಡೆಯೂ ಕೂಡ ಅಲೋ ಆಗಿದೆ. ಅದು ಇವಾಗ ಲಾಸ್ಟ್ ಡೇಟ್ನ ಎಲ್ಲಿ ತನಕ ಇದೆ ಅಂತ ತೋರಿಸ್ತೀನಿ ನಾನು ಮೊದಲನೇ ಬಾರಿಗೆ. ನಾನು ಇವಾಗ ಇಲ್ಲಿ ಹಲವಾರು ಸ್ಕಾಲರ್ಶಿಪ್ನ ಇವಾಗ 29 ತಾರೀಕಿಗೆ ಹಾಕಿದ್ದಾರೆ ಲಾಸ್ಟ್ ಡೇಟ್. ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು, ಮತ್ತು ಇದು ಹಿಂದುಳಿದ ಕಲ್ಯಾಣ ಇಲಾಖೆಗಳದ್ದು 15 ತಾರೀಕು ಮುಗಿದಿದೆ ಲಾಸ್ಟ್ ಡೇಟು. ಮತ್ತು ಅಲ್ಪಸಂಖ್ಯಾತರದ್ದು ಕೂಡ 29 ಲಾಸ್ಟ್ ಡೇಟ್ ಇದೆ. ಇವಾಗ ನಾನು ಲಾಗಿನ್ ಮಾಡಿ ತೋರಿಸ್ತೀನಿ ನಮ್ಮ ಸ್ಟೂಡೆಂಟ್ದು. ಅವರು ID ಕೂಡ ಬರ್ತಾಯಿದೆ, ಇದೇ ರೀತಿಯಾಗಿ ತೊಂದರೆ ಬರ್ತಾಯಿದೆ. ಅದು ಹೇಗೆ ಸಾಲ್ವ್ ಮಾಡಬೇಕು, ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ವಿಡಿಯೋ ನೋಡಿ. ನಾನು ಇವಾಗ ಲಾಗಿನ್ ಆಗ್ತೀನಿ ಪೇಜ್. ಇವಾಗ ಇದು ನನ್ನ ID ಹಾಕಿದ್ದೀನಿ, ನನ್ನ ID ಕೂಡ ಶೋ ಆಗ್ತಾಯಿದೆ. ಅದು ನಾನು ಇವಾಗ ಟೈಪ್ನ ಮಾಡ್ಕೊಳ್ತೀನಿ, ಕ್ಯಾಪ್ಚನ ಹಾಕ್ತೀನಿ. ಇವಾಗ ನೋಡಿ ಲಾಗಿನ್ ಆಗಿ ತೋರಿಸ್ತೀನಿ. ಹಲವಾರು ಜನರ ಹತ್ರ ಕೂಡ ಇದೇ ಪ್ರಾಬ್ಲಮ್ ಬರ್ತಾಯಿದೆ. ಅದು ಆ್ಯಡ್ ಮಾಡ್ಕೊಳ್ಳಿ, ಬಟ್ ಅಮೌಂಟು ಬರುತ್ತೆ. ಯಾವುದೇ ರೀತಿ ಕೇರ್ಲೆಸ್ ಮಾಡೋಕ್ಕೆ ಹೋಗಬೇಡಿ, ಇಲ್ಲಾಂದರೆ ಬರೋದಿಲ್ಲ. ನೋಡಿ ಲಾಗಿನ್ ಮಾಡ್ತಾಯಿದ್ದೀನಿ, ಲಾಗಿನ್ ಅಂತ ಕೊಡ್ತೀನಿ ನಾನು. ಇವಾಗ ಲಾಗಿನ್ ಆಯಿತು ನಮ್ಮ ID. ಇವಾಗ ನೋಡ್ತಿರ್ಬೋದು. ಇವಾಗ ನಾನು 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಇವಾಗ ಆಪ್ಷನ್ ನೋಡ್ತಾ ಬಂದರೆ ಇಲ್ಲಿ ನೋಡಿ ಹಲವಾರು ಆಪ್ಷನ್ ಇದೆ. ಆ್ಯಡ್ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಡೀಟೇಲ್ ಅಂತ ಇದೆ. ಇದನ್ನ ಕ್ಲಿಕ್ ಮಾಡಿದರೆ ಯು ಆರ್ ನಾಟ್ ಎಲಿಜಿಬಲ್ ಟು ಅಪ್ಲೋಡ್ ಅಂತ ಇದೆ. ನೀವು ಎಲಿಜಿಬಲ್ ಇಲ್ಲ, ಆಲ್ರೆಡಿ ಅಪ್ಲೋಡ್ ಆಗಿದೆ. ಯಾಕಪ್ಪ ಅಂದರೆ ಅಲ್ಲಿ ಪೇರೆಂಟ್ಸ್ ಡೀಟೇಲ್ನ ಆ್ಯಡ್ ಮಾಡೋದಿರುತ್ತೆ ಮೊದಲು. ಯಾರು ಪೇರೆಂಟ್ಸ್ ಡೀಟೇಲ್ನ ಆ್ಯಡ್ ಮಾಡಿರಲ್ವಲ್ಲೋ ಅವರಿಗೆ ಅದು ಅಪ್ಲೋಡ್ ಮಾಡಿ ಅಂತ ಬರುತ್ತೆ. ಪೇರೆಂಟ್ಸ್ ಡೀಟೇಲ್ ಆ್ಯಡ್ ಮಾಡಿ ಮತ್ತು ಇನ್ಕಮ್ ಕಾಸ್ಟ್ ಡೀಟೇಲ್ನ ಆ್ಯಡ್ ಮಾಡಿ ಅಂತೇಳಿ ಅದಾದ ನಂತರ ಸಬ್ಮಿಟ್ ಆಗುತ್ತೆ. ಹಲವಾರು ಜನಕ್ಕೆ ಶೋ ಆಗ್ತಿರ್ಬೋದು. ನಾವು ಆಲ್ರೆಡಿ ಆ್ಯಡ್ ಮಾಡಿದ್ವಿ, ಇದು ಎಲ್ಲರ ಕಡೆಯೂ ಸಬ್ಮಿಟ್ ಆಗಿದೆ. ಬಟ್ ನಾವು ಆಲ್ರೆಡಿ ಆ್ಯಡ್ ಮಾಡಿದ್ದೀವಲ್ಲ, ಅದಕ್ಕೆ ಬರ್ತಾಯಿಲ್ಲ. ನಾಟ್ ಎಲಿಜಿಬಲ್ ಟು ಅಪ್ಲೋಡ್ ಅಂತ ಇದೆ. ನಾವು ಹಲವಾರು ಜನ ಅಪ್ಡೇಟ್ನ ಮಾಡ್ಕೊಳ್ಳಿ. ಇದು SSPಗೆ ಯೂಸ್ ಆಗುತ್ತೆ. ವಿದ್ಯಾಶ್ರೀ ಸ್ಕಾಲರ್ಶಿಪ್ ಬರೋಕ್ಕೆ, ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಬರೋಕ್ಕೆ ಯೂಸ್ ಆಗುತ್ತೆ. ಇದೇ ರೀತಿಯಾಗಿ ಹೆಚ್ಚಿನ ವೀಡಿಯೋಗಳಿಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಟಾಟಾ, ಬಾಯ್ ಬಾಯ್.